ಸರಸ್ವತಿ. ಕಿಚ್ಚ ಸುದೀಪ್ ಅವರ ಮಾಣಿಕ್ಯ ಸಿನಿಮಾದ ಹೀರೋಯಿನ್ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಡೈರೆಕ್ಷನ್ ಮಾಡಿದ ಮೊದಲ ಸಿನಿಮಾ. ಈ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಸಿಂಗಲ್ ಪೇರೆಂಟ್ ಈ ಸಿನಿಮಾನ ನೋಡ್ಲೇಬೇಕು. ಕತೆ ಸಿಂಪಲ್. ಶಾಲೆಗೆ ಹೋದ ಮಗಳು ಪ್ರಿನ್ಸಿಪಾಲ್ ರೂಮ್ ಅಲ್ಲಿ 3 ವ್ಯಕ್ತಿಗಳಿಂದ ಅತ್ಯಾಚಾರಕ್ಕೆ ಒಳಗಾಗಿರ್ತಾಳೆ. ತನ್ನ ಮಗಳಿಗೆ ನಡೆದ ಅನ್ಯಾಯದ ವಿರುದ್ಧ ತಾಯಿ ಸಿಡಿದೇಳುವ ಕತೆ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾ ನನಗಂತೂ ತುಂಬಾ ಇಷ್ಟವಾಯಿತು. ನಿಮಗೂ ಕೂಡ ಈ ಸಿನಿಮಾ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಹೆಣ್ಮಕ್ಳು ಈ ಸಿನಿಮಾನ ಒಂದ್ಸಲ ನೋಡ್ಲೇಬೇಕು. ವರಲಕ್ಷ್ಮಿ ಅವರ ಆಂಗಲ್ ನಲ್ಲಿ ಕತೆ ಇರುತ್ತೆ. ಸೆಕೆಂಡ್ ಹಾಫ್ ಗೆ ಬಂದ್ರೆ ಪ್ರಿಯಮಣಿ ಆಂಗಲ್ ನಲ್ಲಿ ಕತೆ ಸಾಗುತ್ತೆ. ಇದರ ಮಧ್ಯೆ ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ. ಈ ಸಿನಿಮಾದಲ್ಲಿ ವರಲಕ್ಷ್ಮಿ ಅವರಿಗೆ ಮೆದುಳಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಇರುತ್ತೆ. ರೀಲ್ಗೂ ರಿಯಾಲಿಟಿಗೂ ಮಧ್ಯೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾಳೆ. ಇದೊಂದು ಕೋರ್ಟು ಡ್ರಾಮಾ. ಈ ಸಿನಿಮಾದಲ್ಲೂ ಕೂಡ ರೊಟೀನ್ ಕತೆ ಹೇಳಿದ್ದಾರೆ. ಆದ್ರೆ ಸ್ಕ್ರೀನ್ ಪ್ಲೇ ಮಾತ್ರ ಗ್ರಿಪ್ಪಿಂಗ್ ಆಗಿದೆ. ಸೀಟ್ ಎಡ್ಜಿನಲ್ಲಿ ಕುತ್ಕೊಂಡು ಈ ಸಿನಿಮಾನ ನೋಡಬಹುದು. ಪ್ರತಿಯೊಂದು ಸೀನು ಕ್ಲೈಮ್ಯಾಕ್ಸ್ ರೀತಿ ಈ ಸಿನಿಮಾದಲ್ಲಿ ಇರುತ್ತೆ. ವರಲಕ್ಷ್ಮಿ ಅವರ ಆಕ್ಟಿಂಗ್ ನಲ್ಲಿ ದಮ್ಮಿಲ್ಲ. ತಾಯಿಯ ಪಾತ್ರಕ್ಕೆ ಅವರು ಸೂಟ್ ಆಗಿಲ್ಲ. ಪ್ರಕಾಶ್ ರಾಜ್, ಪ್ರಿಯಮಣಿ, ಕಿಶೋರ್ ಅವರು ಈ ಸಿನಿಮಾದ ಬ್ಯಾಕ್ ಪಿಲ್ಲರ್ ಗಳಂತಾನೆ ಹೇಳ್ಬೋದು. ತಾಯಿ ಮಗಳ ಎಮೋಷನ್ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಅದಕ್ಕೆ ಕನೆಕ್ಟ್ ಕೂಡ ಆಗ್ತೀವಿ. ಹೈಲಿ ಎಮೋಷನಲ್ ಸಿನಿಮಾ. ಹೆಣ್ಣು ಮಕ್ಕಳು ತಪ್ಪದೆ ಈ ಸಿನಿಮಾ ನೋಡಲೇಬೇಕು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಸಿನಿಮಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.